ಬಳಿ ಸತ್ತಲ್ಲದೆ ಮಾಧ್ಯಮಿಸಿದ ತಿಳ್ಕೊಬಾರ್ದು. ವಿಧಾನಸೌಧ ಬಳಿ ಸತ್ತಲ್ಲ. ಆ ಕಾರ್ಯಕ್ರಮ ನಡೆಯುವಾಗ 4 ಜನ ಮರಣ ಹೊಂದಿದ್ರು ಅಂತ ಹೇಳಿ ಮಾಹಿತಿ ಇದ್ರೂ ಅಲ್ಲಿ ಹೋಗೋ ಅವಶ್ಯಕತೆ ಇದ್ದಿಲ್ಲ. ಎಲ್ಲಿ ಸ್ಟೇಡಿಯಂಗೆ ತಕ್ಷಣ ಕಾರ್ಯಕ್ರಮ ರದ್ದು ಮಾಡಬೇಕಾಯ್ತು. ಡಿ.ಕೆ. ಶಿವಕುಮಾರ್ ಅವರೇ ಹೋಗಿ ಕಪ್ಪೆಲ್ಲ ಹಿಡಿದು ನಾನು ಅದನ್ನೇ ಹೇಳಿದ್ದು. ಆ ಕಪ್ಪಿ ಮುಚ್ಚಿಡೋ ಅವಶ್ಯಕತೆ ಇದ್ದಿಲ್ಲ ಅಂದಿಲ್ಲ. ಅದೇ ಜನರು ರೀಲ್ಸಿಗೋಸ್ಕರ, ಸೆಲ್ಫಿಗೋಸ್ಕರ, ಈ ಸರ್ಕಾರ ಪ್ರಚಾರಕ್ಕೋಸ್ಕರ ನಮ್ಮ ಅಮಾಯಕರನ್ನ ಕಗ್ಗೊಲೆ ಮಾಡಿದೆ. ಇದು ಕೊಲೆಗಡಕರ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪರಿಹಾರ ಆಯ್ತು, ಓದು ಜೀವಿಗಳು ವಾಪಸ್ ಕೊಡ್ತಾ ಇದ್ದೀವಿ. ಸರ್ಕಾರ 10 ಲಕ್ಷ 5 ಲಕ್ಷ ಯೋಚನೆ ಮಾಡ್ತಾರ. ಓದು ಜೀವಿ ವಾಪಸ್ ಬರಲ್ಲ, ಬೆಲೆ ಕಟ್ಟಕ್ಕಾಗಲ್ಲ. 10 ಲಕ್ಷ ಅಲ್ಲ, ಎಷ್ಟು ಕೊಟ್ಟರು ಸಾಲದು. ಅಮಾಯಕರು ಅಲ್ಲಿ ಸತ್ತುರಾರು ಯಾರು? ಅಮಾಯಕರು. ಇನ್ನೂ ಬಹಳಷ್ಟು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವಿದ್ಯಾರ್ಥಿಗಳು ಸತ್ತಾರೆ, ಅಮಾಯಕರು, ಕೆಲವರು ಯುವಕರು. ಇನ್ನೂ ಇದಿದೆ. ಆದರೆ ಸಾವು ಬರಬಾರದು ಭಗವಂತ ಪ್ರಾರ್ಥನೆ ಮಾಡ್ತೀವಿ. ನಾವು ಸಣ್ಣ ಪುಟ್ಟ ಸಂಭ್ರಮಾಚರಣೆ ಮಾಡವೇ ಇವತ್ತು ಒಂದಾಗಿ ರದ್ದು ಮಾಡಿದ್ವಿ. ಇವು ನಿನ್ನೆ 4 ಜನ ಸತ್ತು ಸಾವು ಅವರಿಗೆ ಮಾಹಿತಿ ಬಂತು ಗುಪ್ತಚರ ಇಲಾಖೆ. ಆದರೂ ಹಠಮಾರ್ಗದಿಂದ ಅವರು ಸ್ಟೇಡಿಯಂ ಓಪನ್ ಮೆರವಣಿಗೆ ಮಾಡಿ ಇಷ್ಟು ಜನ ಸ್ಟೇಡಿಯಂ ನಿಂತಿರಲಿಲ್ಲ. ಇವರು ಆ ಸ್ಟೇಡಿಯಂ ಕೆಪಾಸಿಟಿ ಎಷ್ಟು ಜನ ಸೇರ್ತಾರೆ. ಆಮೇಲೆ RCB ಆಟಗಾರ ಬರ್ತಾರೆ, ಅದು ಕೊಹ್ಲಿ ಬರ್ತಾರೆ ಅಂದರೆ ಎಷ್ಟು ಲಕ್ಷ ಜನ ಸೇರಿ ನಿರೀಕ್ಷೆ ಇತ್ತು. ಇವು ನಮಗೆ ನಿರೀಕ್ಷೆ ಇರಲಿಲ್ಲ. ಏನಿದು? ಏನು ಉಳ್ಳಾಟಿಗನ? ಮುಖ್ಯ ಗೃಹ ಸಚಿವರಂತೂ ಟೋಟಲಿ ಫೇಲು. ಮೇಲೆ ಗೃಹ ಸಚಿವರು ಆ ಮೊನ್ನೆ ತುಮಕೂರಿನಲ್ಲಿ ಘಟನೆಗಳು, ಸ್ವಾಮೀಜಿಗಳ ಮೇಲೆ, ಶಾಸಕರ ಮೇಲೆ, ಹೋರಾಟಗಾರರ ಮೇಲೆ, ಭಾರತೀಯ ಜನತಾ ಪಾರ್ಟಿ ಮುಖಂಡರನ್ನ ಟಾರ್ಗೆಟ್ ಮಾಡಿ ಕೇಸ್ ಹಾಕಿದ್ರು 115 ಜನರ ಮೇಲೆ. ಆ ಮಂಗಳೂರಲ್ಲಿ ಏನಾಯ್ತು? ಹಾಗಾಗಿ ಟೋಟಲಿ ಗೃಹ ಸಚಿವರು ಫೇಲ್ಯೂರಲ್ಲಿ ಮೌನವಾದ ಗೃಹ ಸಚಿವರು. ಆ ಮೌನಕ್ಕೆ ಏನು ಕಾರಣ ಏನು ಗೊತ್ತಿಲ್ಲ. ಮುಖ್ಯಮಂತ್ರಿ ಆಗಬೇಕಂತ ಎಲ್ಲ ಒಂದು ಕಡೆ ಎಲ್ಲರೂ ಹೋಲಿಸಿ ಮುಂದಾಡ್ತಾ ಇರ್ತಾರೆ. ಗೃಹ ಸಚಿವರು ಟೋಟಲಿ ಫೇಲ್ಯೂರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.